ಇವತ್ತು ನಾವು ಕಡಲೆಕಾಯಿ ಪರಿಸೆ ಆಗಿರುವಂತ ಈ ವರ್ಷದ ಕಡಲೆಕಾಯಿ ಪರಿಸೆಯಲ್ಲಿ ಇದೀವಿ. ಈ ಕಡಲೆಕಾಯಿ ಪರಿಸೆಯಲ್ಲಿ ಯಾವ್ಯಾವ ರೀತಿ ಕಡಲೆಕಾಯಿ ಮತ್ತು ಯಾವ ರೀತಿ ವ್ಯಾಪಾರಗಳು ಮತ್ತು ಜನಗಳು ಯಾವ ರೀತಿ ಬಂದು ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್. ನೀವು ಎಷ್ಟು ವರ್ಷದಿಂದ ಈ ಕಡಲೆಕಾಯಿ ಪರಿಸೆಗೆ ಬರ್ತಾ ಇದ್ದೀರಾ? ಸರ್, ಈ ಕಡಲೆಕಾಯಿ ಪರಿಸೆಗೆ ನಾನು ಚಿಕ್ಕ ವಯಸ್ಸಲ್ಲಿಂದ ಇಲ್ಲಿ ಬರ್ತಾ ಇದ್ದೀನಿ. ನಮ್ಮ ಅಪ್ಪ ಅವ್ರ ಜೊತೆಯಿಂದ ಬರ್ತಾ ಇದ್ದೀನಿ. ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ. ಬೆಂಗಳೂರಲ್ಲೇ ನೀವು ಹೌದು. ಈ ಬೊಂಬಾಯಿ ಮಿಠಾಯಿ ಮಾಡೋ ಕಲೆ ನೀವು ಯಾರಿಂದ ಕಲ್ತಿದ್ದು? ನಮ್ಮ ತಾತ ಮಾಡ್ತಾ ಇದ್ರು, ಆಮೇಲೆ ನಮ್ಮ ಅಪ್ಪ ಮಾಡ್ತಾ ಇದ್ರು, ಈಗ ನಾನು. ನೆಕ್ಸ್ಟ್ ಕಾಲಕ್ಕೆ ನಮ್ಗೇನು ಅಂತ ಗೊತ್ತಿಲ್ಲ. ಏನೋ ಇರೋರ್ಗೂ ಪರವಾಗಿಲ್ಲ. ಮುಂಚೆ ಚೆನ್ನಾಗಿತ್ತು, ಈಗ ಸ್ವಲ್ಪ ಕಷ್ಟ. ಏನೋ ಮಾಡಬೇಕು, ಕಲೆನ ಬಿಡಬಾರ್ದು ಮಾಡ್ತಾ ಇದ್ದೀವಿ. ಬೊಂಬಾಯಿ ಮಿಠಾಯಿ ಮಾಡ್ಕೊಂಡು ಇಡೀ ಬೆಂಗಳೂರು ಫುಲ್ಲು ರೌಂಡ್ಸ್ ಹಾಕ್ತೀವಿ. ಬಾರ್ಡ್ರ್ ಬಿಟ್ಟು ಬಾರ್ಡ್ರಿಗೂ ಹೋಗ್ತೀವಿ. ಯಾವುದೇ ಅದೇ ಫಂಕ್ಷನ್ ಎಲ್ಲ ಕರೆಸಿದ್ರು ಕೂಡ ಹೋಗಿ ಮಾಡ್ಕೊಡ್ತೀವಿ. ಅವ್ರ ಖುಷಿ ಏನು ಹೇಳ್ತಾರೆ ಅದನ್ನ ಮಾಡ್ಕೊಡ್ತೀವಿ. ಯಾವ್ಯಾವ ಥರ ಇಲ್ಲಿ ವ್ಯಾಪಾರಗಳು ನೀವು ಮಾಡ್ತೀರಾ? ನಾನು ಇಷ್ಟೇ ಮಾಡೋದು. ಇದೊಂದೇ ಮಾತ್ರ, ಇನ್ನು ಬೇರೆ ರೀತಿ ಕಡಲೆಕಾಯಿ ಹಣ್ಣುಗಳು ಆ ಥರ ವ್ಯಾಪಾರಗಳು ಮಾಡ್ತೀರಾ? ನಮ್ಮ ಹುಡುಗ ಸ್ವಲ್ಪ ಹಣ್ಣು ಹಾಕಿದ್ದಾನೆ, ನಾನು ಸ್ವಲ್ಪ ಸಾಕು ಹಾಕಿದ್ದೀನಿ, ಅಷ್ಟೇ ಮಾಡೋದು. ಈಗ ಹೇಳ್ಬಿಟ್ಟು ಬೇರೆ ಏನು ಮಾಡೋದು. ಹಣ್ಣುಗಳ ವ್ಯಾಪಾರ ಕಡಲೆಕಾಯಿ ಪರಿಸೆಯಲ್ಲಿ ಯಾವ ರೀತಿ ನಡೀತಿದೆ ಅಂತ ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು ರಾಮಪುರ, ಇದು ಬಂದ್ಬಿಟ್ಟು ಲಕ್ಷ್ಮಣ್ ಪುರ, ಇದು ಗ್ರೀನ್ ಕ್ಲಾಸ್, ಅದು ಬಂದ್ಬಿಟ್ಟು ಸ್ಟಾರ್ ಫ್ರೂಟ್, ಇದು ಬಂದ್ಬಿಟ್ಟು ಪರ್ಸಿಮ್. ಇದೆಲ್ಲ ಹೆಲ್ತ್ಗೆ ಒಳ್ಳೇದು, ಇವೆಲ್ಲ ಮೆಡಿಸಿನಲ್ ಐಟಮ್. ಇದು ಕ್ಯಾನ್ಸರ್ಗೆ ತುಂಬ ಒಳ್ಳೆಯದು, ಇದು ಹೆಲ್ತ್ಗೆ ಒಳ್ಳೆಯದು. ಇದು ಬಂದ್ಬಿಟ್ಟು ಕಣ್ಣಿಗೆ ಒಳ್ಳೆಯದು, ಅದು ಬಂದ್ಬಿಟ್ಟು BP ಶುಗರ್ ಇರೋರಿಗೆ, ಇದು ಬಂದ್ಬಿಟ್ಟು ಹಾರ್ಟ್ಗೆ ಮತ್ತು ಐದು. ಕಡಲೆಕಾಯಿ ಪರಿಸೆಗೆ ಮಾತ್ರ ನೀವು ಬಂದಿಲ್ಲಿ ಮಾಡ್ತೀರಾ? ಹೌದು. ನಿಮ್ಮ ಶಾಪ್ ಲೊಕೇಶನ್ ಇಲ್ಲಿ ಎಕ್ಸಾಕ್ಟ್ ಆಗಿ ಬಸವನಗುಡಿಗೆ ಎಲ್ಲಿ ಬರುತ್ತೆ? ಎಕ್ಸಾಕ್ಟ್ ಗೋವರ್ಧನ ಕ್ಷೇತ್ರ ಆಪೋಸಿಟ್ ಬರುತ್ತೆ. ಎಲ್ಲ ಅಕ್ಕಿ ಮೇಲೆ ಹೆಸರು ಬರೋದು, ಪೀಪಲ್ ಮೇಲೆ ಹೆಸರು ಬರೋದು, ಮಟನ್ ಫಿಶ್ ಅದೆಲ್ಲ. ಕಡಲೆಕಾಯಿ ಪರಿಸೆಯಲ್ಲಿ ನಾನಾ ರೀತಿಯಾದಂಥ ವ್ಯಾಪಾರಗಳಂತೂ ನಡೀತಾ ಇದೆ. ಸೊ ಈ ವ್ಯಾಪಾರದಲ್ಲಿ ಜನರು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ, ಜನ ಎಷ್ಟು ಥರ ಬರ್ತಿದ್ದಾರೆ, ಯಾರ್ಯಾರು ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಕಡಲೆಕಾಯಿ ಪರಿಸೆಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾನು ಫಸ್ಟ್ ಟೈಮ್ ಬರ್ತಿದ್ದೀನಿ. ಇದು ಬುಲ್ಟನ್ ಇದೆ, ಕಾಲೇಜ್ ಇದೆ, ಹತ್ರ ಬರ್ತಿದ್ದೀನಿ. ಇನ್ನು ಕಾಲೇಜ್ ಬಂಕ್ ಮಾಡಿ ಏನಾದರೂ ಬಂದ್ರಾ? ನಾನು ಬಂಕ್ ಮಾಡೇ ಬಂದಿದ್ದೀನಿ. ಏನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿದ್ದು, ಹೋಗಿ ನೋಡಬೇಕಂತ, ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಹೋಗಿದ್ದೀನಿ. ಸೊ ನೀವು ಒಬ್ಬರೇ ಬಂದಿದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಬಂಕ್ ಹಾಕ್ಬಿಟ್ಟು ಕಾಲೇಜಿಂದ ಬಂದಿದ್ದೀರಾ? ನಾನೆಲ್ಲ ಜೊತೆಗೆ ಬಂದಿದ್ದೀವಿ. ಬಟ್ ಫ್ರೆಂಡ್ಸು ಆ್ಯಕ್ಚುಲಿ ಬೈಕಲ್ಲಿ ಬರ್ತಿದ್ರು. ಅವರಿಗೆ ಹೆಲ್ಮೆಟ್ ಇಲ್ಲ ಅಂತ ಪೊಲೀಸ್ ಕೊಟ್ಟಿದ್ದಾರೆ.